ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನನ್ನ ಒಂದು ಲೈವ್ಗೆ ಬನ್ನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಏನಪ್ಪ ಇವತ್ತೇನು ಇವರು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ಬಿಟ್ಟಿದ್ರ ಅಂತ ಅನ್ಕೊಂಬೇಡಿ. ಯಾಕಂದ್ರೆ ಎಕ್ಸಾಮ್ ಟೈಮ್ ಬೇರೆ. ನಮ್ ಗೀತಕ್ಕ ಅವ್ರು ಹೇಳಿದ್ರು ಮಾಡ್ಬಿಡೋ ನೇತ್ರ ಒಂದ್ ಸ್ವಲ್ಪ, ಯಾಕಂದ್ರೆ ಎಕ್ಸಾಮ್ಸ್ಗಳೆಲ್ಲ ಇರ್ತವೆ, ಬರಕ್ಕಾಗಲ್ಲ. ಯಾಕಂದ್ರೆ ಲೇಟ್ನು ಆಗ್ಬಿಡುತ್ತಲ್ಲ ಫ್ರೆಂಡ್ಸ್. ಆರೋಗ್ಯದ ಬಗ್ಗೆ ನಾನೇ ಹೇಳ್ತಾ ಇರ್ತೀನಿ. ಹಂಗಾಗಿ ಒಂದು ಸ್ವಲ್ಪ ಆರೋಗ್ಯದ ಕಡೆ ಗಮನ ಹರಿಸೋಣ. ಯಾರು ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಒಟ್ಟು ನಮ್ಮ ಒಂದು ಪ್ರಯತ್ನ ಅಂತೂ ಮಾಡೋಣ ಅಂತ ಹೇಳ್ತಾ ಈ ಒಂದು ಲೈವ್ನ ಸ್ಟಾರ್ಟ್ ಮಾಡಿದ್ದೀನಿ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಒಂದು ಲೈವ್ಗೆ ಬರ್ತೀರಾ, ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ನನ್ನ ಲೈವ್ಗೆ ಬನ್ನಿ. ಲೈವಿಗೆ ಬಂದರೆ ನಾನು ಮಾಡುವಂಥ ಅಡುಗೆನ ನಿಮಗೂ ತೋರಿಸ್ಕೊಡ್ತೀನಿ. ನೀವು ಮನೆಯಲ್ಲಿ ಮಾಡ್ಕೊಬೋದು. ಯಾವಾಗಾದರೂ ಬೇಜಾರಾದರೆ, ನಿಮ್ಮದು ಟೇಸ್ಟು ಸ್ವಲ್ಪ ಬೇಜಾರು ಅನಿಸಿದರೆ, ನಾನು ಮಾಡುವಂಥ ಒಂದು ಅಡುಗೆನ ಯಾವ ರೀತಿ ಮಾಡ್ತೀನಂತ ನೀವು ನೋಡಿ ಮಾಡಿದ್ಮೇಲೆ ಆ ಟೇಸ್ಟ್ ಸ್ವಲ್ಪ ಚೇಂಜ್ ಅನಿಸುತ್ತೆ. ಹಾಗಾಗಿ ನಿಮಗೂ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಮಧ್ಯಾಹ್ನ ನೋಡೋಣ, ಟ್ರೈ ಮಾಡೋಣ ಅಂತೇಳಿ ಲೈವ್ ಮಾಡ್ತಾ ಇದ್ದೀನಿ. ಏನು ಅನ್ಕೊಬೇಡಿ, ಓಕೆನಾ? ನೋಡೋಣ ಫ್ರೆಂಡ್ಸ್ ರಾತ್ರಿಗೆ, ಯಾಕಂದರೆ ಲೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಒಂದು ಸ್ವಲ್ಪ ನೋಡೋಣ. ನೈಟ್ ಒಂದು ಸ್ವಲ್ಪ ಬೇಡ ಲೈವ್ ಅಂತ ಅನ್ನಿಸ್ತು. ಗೀತಕ್ಕ ಅವರು ಹೇಳಿದ್ರು, ಲಕ್ಷ್ಮಿ ಬ್ಲಾಗ್ ಅವ್ರು ಇದಾರಲ್ಲ, ಲಕ್ಷ್ಮಿ ಅಕ್ಕವ್ರು ಹೇಳಿದ್ರು, ನೋಡಿದ್ರ ಒಂದು ಸ್ವಲ್ಪ ಲೇಟ್ ಆಗ್ಬಿಡುತ್ತೆ ರಾತ್ರಿ ಹೊತ್ತು. ಯಾಕಂದ್ರೆ ಮಕ್ಕಳು, ಮನೆಯವರು ಎಲ್ಲರೂ ಊಟ ಮಾಡೋ ಟೈಮ್. ಹಾಗಾಗಿ ಸ್ವಲ್ಪ ನೋಡೋಣ ಅಂತ, ಹೌದಲ್ಲ ಅಂತ ಅನ್ಕೊಂಡು ಮಧ್ಯಾಹ್ನ ಮಾಡಿದ್ರಾಯ್ತು ಅಂತ ಅನ್ಕೊಂಡು ಬಂದಿದ್ದೀನಿ. ನೋಡೋಣ, ಒಂದ್ ವೇಳೆ ರಾತ್ರಿ ನೈಟ್ ಒಂದ್ ವೇಳೆ 9 ಗಂಟೆಗೆ ಆದ್ರೆ ಬರೋದು, ಇಲ್ಲಂದ್ರೆ ಮಕ್ಳದ್ದು ಎಕ್ಸಾಮ್ ಇದೆ ಅಲ್ಲ ಫ್ರೆಂಡ್ಸ್. ಹಂಗಾಗಿ ನೋಡೋಣ ಅಂತ ಅನ್ಕೊಂಡಿದ್ದೀನಿ. ಏನಾಗುತ್ತೆ, ಒಂದ್ ವೇಳೆ ಆದ್ರೆ ಲೈವಲ್ಲಿ ಬರ್ತೀನಿ 9 ಗಂಟೆಗೆ ರಾತ್ರಿಗೆ. ಇಲ್ಲಾಂದ್ರೆ ಈಗ ಮಧ್ಯಾಹ್ನ ಹೊತ್ತು ಒಂದ್ ಸ್ವಲ್ಪ ಹೊತ್ತು ನಿಮ್ ಜೊತೆ ನಾನು ಮಾಡುವಂತ ಅಡುಗೆನ ಶೇರ್ ಮಾಡ್ಕೊಂಡ್ರಾಯ್ತು ಅಂತ ಲೈವಲ್ಲಿ ಬಂದೆ. ಓಕೆನಾ? ಏನು ಅನ್ಕೊಂಬೇಡಿ. ಈಗ ಅನ್ನ ರೆಡಿ ಆಗಿದೆ ಫ್ರೆಂಡ್ಸ್. ಬೆಳಗ್ಗೆ ಚಪಾತಿ ಪುಡಿ ಎಲ್ಲ ತಿಂದ್ವಿ, ಹಾಗಾಗಿ ಸ್ವಲ್ಪ ಲೇಟ್ ಆಯಿತು ಬೆಳಗ್ಗೆ. ಹಂಗಾಗಿ ಚಪಾತಿ ಮಾಡಿದ್ದೆ. ಚಪಾತಿ ಏನು ಈಗ ಮಾಡಲ್ಲ ಫ್ರೆಂಡ್ಸ್ ಮಧ್ಯಾಹ್ನ, ಯಾಕಂದ್ರೆ ಬೆಳಗ್ಗೆ ತಿಂದ್ಬಿಟ್ಟಿದ್ದೀವಲ್ಲ. ಹಾಗಾಗಿ ಇವಾಗ ಸ್ವಲ್ಪ ಅನ್ನ ಮಾಡಿದ್ದೀನಿ. ಬೇಗ ಬರ್ತಾರೆ ಮಕ್ಳು. ಇವತ್ತು ಸಾಟರ್ಡೆ ಅಲ್ಲ, 12:30 ಆಗಿದೆ. ಈಗ ಇನ್ನೊಂದು 10 ನಿಮಿಷದಲ್ಲಿ ಬರ್ಬೋದು, ಮಕ್ಕಳು ಬರ್ತಾರೆ. ಹಾಗಾಗಿ ಬೇಗ ಬೇಗ ಒಂದು ಸ್ವಲ್ಪ ಸಾರು ಮಾಡೀನಿ. ಅನ್ನನೂ ಆಗಿದೆ. ಸಾರು ಮಾಡಿಟ್ಟು, ಅನ್ನ ಮಾಡಿಟ್ಟು, ಈಗ ಒಂದು ಸ್ವಲ್ಪ ಪಲ್ಯ ಏನಾದರೂ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ, ಓಕೆನಾ? ರುಕ್ಮಿಣಿ ಸಿಸ್ಟರ್ ಬಂದರು. ಶ್ರೀ ಗಣೇಶ ಯಾರ ರಂಗೋಲಿ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂತೇಳಿ ಸಿಸ್ಟರ್ ಲೈಕ್ ಡನ್ ಅಂತ ಕಳಿಸಿದ್ದಾರೆ. ಓಕೆಪ್ಪ, ಥ್ಯಾಂಕ್ ಯು ಸೋ ಮಚ್ ನನ್ನ ಒಂದು ಲೈವಿಗೆ ಬಂದಿದ್ದಕ್ಕೆ. ನಿನ್ನೆ ಬೀನ್ಸ್ ಪಲ್ಯ, ಮೊನ್ನೆ ಬೀನ್ಸ್ ಪಲ್ಯ ಮಾಡಿದ್ದೆ, ನಿನ್ನೆ ಬೇಳೆ ತವಿ ಮಾಡಿದ್ದೆ. ಇವತ್ತ ಎಳೆದಿದೆ ಫ್ರೆಂಡ್ಸ್ ಸೌತೆಕಾಯಿ. ನಮ್ಮ ಮನೆಯವರು ಊರಿಗೆ ಹೋಗಿದ್ರು, ಅಲ್ಲಿ ತಂದಿದ್ದಾರೆ. ಸಿಸ್ಟರ್ ಲೈವ್ ಮಾಡುವುದು ಹೇಗೆ ಹೇಳಿ ಅಂತ ಕಳಿಸಿದ್ದಾರೆ. ಏನಿಲ್ಲಪ್ಪ, ನೀನು ವಿಡಿಯೋಸ್ ಮಾಡ್ತಾ ಇರ್ತೀಯಲ್ಲ, ಈಗ ವಿಡಿಯೋಸ್ ಅಪ್ಲೋಡ್ ಮಾಡ್ತೀಯಲ್ಲ, ಅಲ್ಲೇ ಆಪ್ಷನ್ ಇದೆ ನೋಡಿ, ವಿಡಿಯೋಸು, ಶಾರ್ಟ್ಸು, ಲೈವ್, ಪೋಸ್ಟ್ ಅಂತ ಹೇಳಿದೆ ಅಲ್ಲ, ಅದು ಲೈವ್ ಅಲ್ಲಿ ಕ್ಲಿಕ್ ಮಾಡ್ರಿ. ಲೈವ್ ಅಲ್ಲಿ ಕ್ಲಿಕ್ ಮಾಡಿದ್ಮೇಲೆ ಅಲ್ಲಿ ಪಬ್ಲಿಕ್ ಅಂತ ಬರುತ್ತೆ. ನೀವು ಆಡಿಯನ್ಸ್ ನ ಸೆಲೆಕ್ಟ್ ಮಾಡ್ಕೊಬೇಕಪ್ಪ. ಅದೆಲ್ಲ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಅಂತ ಒತ್ತಿ. ನೆಕ್ಸ್ಟ್ ಅಂತ ಒತ್ತಿದ ತಕ್ಷಣ ಅದು ಮತ್ತೆ ಇದು ಕೇಳುತ್ತೆ, ಓಕೆನಾ? ಆಮೇಲೆ ನೆಕ್ಸ್ಟ್ ಅಂತ ಒತ್ತಿದ್ಮೇಲೆ 2 ಸಲ ನೆಕ್ಸ್ಟ್ ಅಂತ ಒತ್ತಿದ್ಮೇಲೆ ಗೋ ಲೈವ್ ಅಂತ ಬರುತ್ತೆಪ್ಪ. ತಿರುಗ್ತಾ ಇರುತ್ತೆ, ನಾವು ಸ್ಟಾರ್ಟ್ ಮಾಡ್ಬೇಕಾದ್ರೆ ತಿರುಗ್ತಾ ಇರುತ್ತೆ. ಅಲ್ಲಿ ಗೋ ಲೈವ್ ಅಂತ ಇರುತ್ತೆ. ಆ ಗೋ ಲೈವ್ ನ ಕ್ಲಿಕ್ ಮಾಡಿದ್ಮೇಲೆ ಲೈವ್ ಸ್ಟಾರ್ಟ್ ಆಗುತ್ತಪ್ಪ. ಈ ತರ ನಿನಗೆ ಕಾಣ್ತಾ ಇದೆಯಲ್ಲ, ಇಂಟರ್ಫೇಸ್ ಫೇಸ್ ಕಾಣ್ತಾ ಇದೆಯಲ್ಲ, ಆ ತರ ಇದೆ. ಅಲ್ಲಿ ಸೈಡ್ ಅಲ್ಲಿನೂ ಆಪ್ಷನ್ ಕೊಟ್ಟಿದ್ದಾರೆ. ನೀವು ಫ್ರಂಟ್ ಬ್ಯಾಕ್ ನೀವು ಫೇಸ್ ತೋರಿಸ್ತೀನಿ ಅಂತಂದ್ರೆ ನಾವು ಆ ಬಟನ್ ಅನ್ನ ಕ್ಲಿಕ್ ಮಾಡ್ಕೊಬಹುದು. ಈಗ ರೋಟೇಟ್ ಈ ತರ ಬರುತ್ತಲ್ಲ, ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬೇಡಪ್ಪ ನಮಗೆ ಫೇಸ್ ತೋರ್ಸೋದ್ ಬೇಡ ಅಂತಂದ್ರೆ ನೀವು ಬೇರೆ ಏನಾದ್ರು ಫ್ಲವರ್ಸ್ದು ಅಥವಾ ಏನಾದ್ರು ಡ್ರಾಯಿಂಗ್ದು ಅಥವಾ ದೇವ್ರದು ಅಥವಾ ನಿಮಗೆ ಏನ್ ಇಷ್ಟ ಅನ್ನೋ ಅದನ್ನ ತೋರಿಸ್ಬೋದು ಅಲ್ಲಿ. ಆಮೇಲೆ ಸೌಂಡ್ ವ್ಯಾಲ್ಯೂಮ್ದು ಚಿಹ್ನೆ ಇದೆ, ಅದನ್ನ ನೀವು ಆನ್ ಬೇಕಾದ್ರೆ ಯಾವಾಗಾದ್ರೂ ಈಗ ಏನಾದ್ರು ಸೌಂಡ್ ಬರ್ತಾ ಇರುತ್ತೆ, ಗಾಡಿಗಳ್ದಾಯ್ತು ಅಥವಾ ಮಕ್ಳು ಗಲಾಟೆ ಮಾಡ್ತಿರ್ತಾರೆ, ಆ ಟೈಮಲ್ಲಿ ನೀವು ಮ್ಯೂಟ್ ಮಾಡ್ಕೊಬಹುದು. ನೆಕ್ಸ್ಟ್ ಆಮೇಲೆ ರೌಂಡ್ 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 ಅಂತ ತೋರಿಸಿದ್ದಾರೆ, 3 ರೌಂಡ್ ತೋರಿಸಿದ್ದಾರೆ. ಅದು ನಿಮ್ಗೆ ಫ್ಲಾಶ್ ಡಾರ್ಕ್ನೆಸ್